ಅದರಂತೆ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ವಿಧಾನ ಪರಿಷತ್ ನಮ್ಮೆಲ್ಲ ಮುಖಂಡರು ರೈತ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರೈತರು ಕೂಡ ಭಾಗವಹಿಸಿದ್ದಾರೆ. ಕೂಲಂಕುಷವಾಗಿ ಇವತ್ತು ಚರ್ಚೆಗಳಾಯಿತು. ಅವರ ನೋವುಗಳನ್ನು ಜಿಲ್ಲಾಧಿಕಾರಿಗಳಿಂದ ಕೋರ್ಕೊಂಡು ನಮ್ಮ ಒಂದು ಇವತ್ತು ಅಪ್ಲಿಕೇಶನ್ ಪ್ರೋಸೆಸ್ ಏನಿದೆ ಇವತ್ತು ಬಿ ಹೊಸಳ್ಳಿ, ತಿಪ್ಪನಹಳ್ಳಿ, ಅದೇ ರೀತಿಯಾಗಿ ಮುತ್ತಾನಲ್ಲೂರು, ಅಮ್ಮನಿಕೆರೆ, ಸೊಳ್ಳೆಪುರ, ಅಂಜನಹಳ್ಳಿ, ಎಸ್ಪೇಟಹಳ್ಳಿ, ಎಡಕಾಟಹಳ್ಳಿ ಈ ಒಂದು 7 ಗ್ರಾಮಗಳಲ್ಲಿ ಇವತ್ತು KDP ಅವರು ಏನು ಅಪ್ಲಿಕೇಶನ್ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ನ ವಿರೋಧ ಮಾಡ್ತಾ ಇದ್ದೀವಿ. ಇದು ನಾವು ರೈತರು ಬೆಳೀತಕ್ಕಂಥ ಫಲವತ್ತಾದಂಥ ಭೂಮಿ ನಾವು ಇವತ್ತು ಬಿಟ್ಕೊಡೋದಿಲ್ಲ ಅಂತೇಳಿ ನಮ್ಮ ರೈತರಿಗೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳಿಂದ ಅವರ ಅಹವಾಲು ಮಾಡಿದ್ದಾರೆ. ಈಗಾಗಲೇ ನಾವು ಕೂಡ ಮಾನ್ಯ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಕೂಡ 2 ಬಾರಿ ಭೇಟಿ ಮಾಡಿದ್ದಾರೆ. ನಮ್ಮ ರೈತರ ಮುಖಂಡರ ಜೊತೆಯಲ್ಲಿ ಹೋಗಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ನನ್ನ ಗೋಪಿನಾಥ್ ರೆಡ್ಡಿಯವರು MLC ಅವರು ಮತ್ತು ನನ್ನ ಮೂವರದು ಕೂಡ ಇವತ್ತು ಲೆಟರ್ ಟೈಪ್ ಮಾಡಿಸಿ ಈ ಒಂದು ಏರಿಯಾದಲ್ಲಿ ರೈತರು ಫಲವತ್ತಾಗಿ ಇವತ್ತು ಬೆಳೆ ಬೆಳೀತಾ ಇದ್ದಾರೆ. ಇದು ಕೈಗಾರಿಕೆಗಳಿಗೆ ಅಕ್ವಿಸಿಷನ್ ಮಾಡುವಂಥ ಭೂಮಿ ಅಲ್ಲ, ಇದನ್ನು ನೀವು ವಾಪಸ್ ತಗೋಬೇಕು ಅಂತೇಳಿ ನಾವು ಕೈಗಾರಿಕೆ ಅಕ್ವಿಸಿಷನ್ನ ವಾಪಸ್ ಪಡೆದು ಬಿಟ್ಕೊಡ್ಬೇಕು ಅಂತೇಳಿ ಮನವಿಯನ್ನು ಈಗಾಗಲೇ ಮಾನ್ಯ MB ಪಾಟೀಲ್ ಕೈಗಾರಿಕೆ ಸಚಿವರಿಗೆ ಕೊಟ್ಟಿದ್ದೀವಿ. ಮತ್ತು ಕೈಗಾರಿಕಾ ಸಚಿವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ನಾನು ನೇರವಾಗಿ ಈ ಥರ ನಮ್ಮಲ್ಲಿ ಅಕ್ವಿಸಿಷನ್ ಮಾಡ್ತಾ ಇದ್ದಾರೆ, ನಮ್ಮ ನಂಬಿಕೆ ಬಂದಿಲ್ಲ, ನಮಗೆ ಬರೀ ಗೊತ್ತೇ ಇಲ್ಲ, ರೈತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಅಕ್ವಿಸಿಷನ್ ನಮ್ಮಲ್ಲಿ ಬೇಡ ಸರ್, ನಮ್ಮ ಬೆಂಗಳೂರು ಅರ್ಬನ್ ಡಿಸ್ಟಿಕ್ಕು ಬೆಂಗಳೂರಾಗಿ ಪರಿವರ್ತನೆ ಆಗಿದೆ, ದೊಡ್ಡದಾಗಿ ಬೆಳೀತಾ ಇದೆ. ಬೆಂಗಳೂರು ಅಕ್ವಿಸಿಷನಲ್ಲಿ ಕೈಗಾರಿಕೆಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಬನ್ನಲ್ಲಿ. ಇದನ್ನು ತಾವು ದಯವಿಟ್ಟು ವಾಪಸ್ ಪಡ್ಕೊಂಡು ರೈತರಿಗೆ ರೈತರ ಭೂಮಿಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿದಾಗ ರೈತರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಅರ್ಬನ್ನಲ್ಲಿ ತುಂಬ ಸಮಸ್ಯೆ ಆಗ್ತದೆ, ನೀವು ನೋಟಿಫಿಕೇಷನ್ ಮಾಡೋವಾಗ ಗಮನಕ್ಕೆ ತರಬೇಕು, ಇವೆಲ್ಲ ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಬೇಕು, ಏಕಾಏಕಿ ಮಾಡಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಮಾನ್ಯ MB ಪಾಟೀಲ್ ಕೂಡ ಅವರಿಗೆ ತಿಳಿಸಿದ್ದಾರೆ. ಈ ಥರ ಮಾಡಬಾರ್ದು ಹೀಗೆ ಅಂತೇಳಿ ಇವತ್ತು ರೈತರು ಇವತ್ತೇನು ಮಾಡ್ತಾ ಇದ್ದಾರೆ ಅದನ್ನು ಇವತ್ತು ನಾನು ವಿಧಾನಸಭೆಯಲ್ಲೂ ಕೂಡ ಬೆಳಗಾವಿನಲ್ಲಿ ಒಂದು ಕ್ವಶನ್ ಹಾಕಿ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು ಕೈಗಾರಿಕಾ ಪ್ರದೇಶ, ಎಲೆಕ್ಟ್ರಾನಿಕ್ ಸಿಟಿ, ಜಿಗಡಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕೊಂಸಂದ್ರ, ವೀರಸಂದ್ರ, ಹೆಪ್ಪಗೋಡಿ, ಎತ್ತಿಬೆಲೆ ಈ ರೀತಿಯಾಗಿ ಸಣ್ಣ ಕೈಗಾರಿಕೆಗಳಿಗೆ ಅಲ್ಲಿ ಜಮೀನನ್ನು ಅಕ್ವಿಸಿಷನ್ ಆಗಿದೆ. ಮತ್ತು STRR ರೋಡ್ಗೆ ಅಕ್ವಿಸಿಷನ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ನಮಗೆ PD ಏರಿಯಾದಲ್ಲಿ ಅಕ್ವಿಸಿಷನ್ ಆಗಿದೆ. ಮತ್ತು STRRಗೆ ರೋಡ್ಗೆ ಅಕ್ವಿಸಿಷನ್ ಆಗಿದೆ. ಮತ್ತು KHP ನಮ್ಮ ಒಂದು ಸೂರ್ಯ ಸಿಟಿ 1, 2, 3, 4 ಇದು ಅದನ್ನು ಕೂಡ ಅಕ್ವಿಸಿಷನ್ ಆಗಿದೆ. ನಮ್ಮಲ್ಲಿ ರೈತರು ಇವತ್ತು ಎಲ್ಲ ಭೂಮಿ ಕೊಟ್ಟಿದ್ದು ಇವತ್ತು ದೊರಕದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ತಾಲೂಕಿನ ನಿರ್ಮಾಣ ಆಗಿದೆ. ಆದ್ದರಿಂದ ಇವತ್ತು ಇದನ್ನು ಕೂಡ ಒಂದು 5-6 ಗ್ರಾಮಗಳಲ್ಲಿ ಇವತ್ತು ಫಲವತ್ತಾದಂಥ ಭೂಮಿ ಇರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನು ಹಿಂಪಡಿಬೇಕು, ಇದನ್ನು ನೋಟಿಫಿಕೇಶನ್ ವಾಪಸ್ ತಗೊಳ್ಬೇಕು, ನಮ್ಮ ರೈತರಿಗೆ ಜಮೀನು ಕೊಡಬೇಕು ರೈಟಿಂಗಲ್ಲಿ ಇವತ್ತು ಲೆಟ್ರ್ ಮುಖಾಂತರ ನಮ್ಮ ಗೋಪಿನಾಥ್ ರೆಡ್ಡಿಯವರು, ನಾವು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮೂವರದ್ದು ಕೂಡ ಲೆಟ್ರ್ ಹಾಕಿ ಮತ್ತು ರೈತರ ಒಂದು ಮನವಿಯನ್ನು ಕೂಡ ಅದರಲ್ಲಿ ಸೇರಿಸಿ ಕೊಟ್ಟಿದ್ದೀವಿ. ಅವರು ಕೂಡ ಎಲ್ಲ ಏನು ಅಕ್ವಿಸಿಷನ್ ಏರಿಯಾ ಆಗಿದೆ ಅಲ್ಲೆಲ್ಲ ಕೂಡ ನಾನು ಕೂಡ ಇನ್ಸ್ಪೆಕ್ಷನ್ ಬರ್ತೀನಿ, ಅಲ್ಲಿ ಸಾಧಕ ಬಾಧಕಗಳನ್ನು ನೋಡಿ ಆಮೇಲೆ ಒಂದು ನಿರ್ಧಾರವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ನಾವು ಕ್ವಶನ್ ಹಾಕಿದಾಗ ವಿಧಾನಸಭೆಯಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ರೈತರು ಬೆಳೀತಾ ಇರ್ತಕ್ಕಂಥ ಏನು ಫಲವತ್ತಾದಂಥ ಭೂಮಿ ಏನಿದೆ ಅದನ್ನು ನಾವು ಕೈಬಿಡ್ತೀವಿ, ಕೋರ್ಟ್ಗಳನ್ನು ಕೈಬಿಡ್ತೀವಿ ಅಂತ ಹೇಳಿದರೆ ಆ ಒಂದು ಮಾತಿಗೆ ಅವರು ಬದ್ಧರಾಗಿ ಇದನ್ನು ನಾವು ಅಕ್ವಿಸಿಷನ್ ಕೊಡಬೇಕು ಅಂತೇಳಿ ನಾನು ಈ ಮುಖಾಂತರ ಮಾಧ್ಯಮ ಮುಖಾಂತರ ಮಾನ್ಯ MB ಪಾಟೀಲ್ ಮನವಿಯನ್ನು ಮಾಡ್ತೀನಿ ಮತ್ತು ಇನ್ಸ್ಪೆಕ್ಷನ್ ಕೂಡ ಮಾಡಬೇಕು ಅಂತೇಳಿ ಮನವಿ. ರೈತರಿಗೆ ಅನ್ಯಾಯ ಆದಾಗ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ರೈತರ ಪರವಾಗಿ ಹೋರಾಟ ಅವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೇವೆ. ಈ ಭಾಗದಲ್ಲಿ ಇಂಡಸ್ಟ್ರೀಸು ವೆಚ್ಚ ಆಗಿದೆ, ಇನ್ನು ಅವಶ್ಯಕತೆ ಇಲ್ಲ ಅನ್ನೋದು ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು. ಅದನ್ನು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮುಟ್ತಕ್ಕಂಥ ಒಂದು ಅಫಿಷಿಯಲ್ ಆಗಿ ಮತ್ತು ಪ್ರೊಸೀಜರ್ ನಡೆದಿದೆ. ಇದೇ ವಿಷಯವನ್ನು ಇಟ್ಟುಕೊಂಡು ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಅಕ್ವಿಸಿಷನ್ ಆಗದಾಗ ರೈತರ ಅಹವಾಲನ್ನು ಸ್ವೀಕಾರ ಮಾಡಿ ಅದಕ್ಕೆ ಬೇಕಾದಂಥ ಲೀಗಲ್ ಪ್ರೊಸೀಜರ್ಸ್ ಕೂಡ ಸರಿಯಾಗಿ ಫಾಲೋ ಮಾಡಿಲ್ಲ, ವೈಲೇಷನ್ ಆಗಿದೆ ಅನ್ನೋದು ಕೂಡ ಅವ್ರು ಮನದಟ್ಟು ಮಾಡಿ ಸರ್ಕಾರದಿಂದ ಇದನ್ನು ಬಿಡಿಸ್ಕೊಡೋದಕ್ಕೆ, ಸ್ವಾಧೀನದಿಂದ ಬಿಡಿಸ್ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಕೂಡ ಶಾಸಕರ ಜೊತೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತೀವಿ.